ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮಿತ್ ಪಾಳ್ಯ. ಪ್ರತಿನಿತ್ಯದಂತೆ ಇವತ್ತು ನಮ್ಮ ಸಬ್ಜೆಕ್ಟ್ ನಿಮಗೆಲ್ಲ ಗೊತ್ತೇ ಇದೆ. ಪ್ರಶ್ನೆ ಪತ್ರಿಕೆ ಪ್ರತಿನಿತ್ಯ ಬಯಲಾಗ್ತಾ ಇದೆ. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕಾದ ಶಿಕ್ಷಣ ಇಲಾಖೆ ಏನು ಮಾಡ್ತಾ ಇದೆ, ಪೋಷಕರು ಏನು ಮಾಡಬೇಕು, ಇದರ ಜವಾಬ್ದಾರಿ ಯಾರು, ಇದರ ಬಗ್ಗೆ ಪ್ರಶ್ನೆ ಮಾಡಬೇಕಂತ ದಿನ ಬಂದಿದೆ. ಬಹಳ ದುರಾದೃಷ್ಟಕರ ರಾಜ್ಯದಲ್ಲಿ ನಡೀತಾ ಇರೋದು. ಈ ರಾಜ್ಯದಲ್ಲಿ ರಾಜಕೀಯವಾಗಿ ಏನೇ ನಡೀಲಿ, ಆದರೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರೋದು ಮಾತ್ರ ಅಕ್ಷಮ್ಯ. ಇದ್ರ ಬಗ್ಗೆ ಮಾತಾಡೋದ್ರ ಜೊತೆ ಪೋಷಕರಿದ್ದಾರೆ, ಶಾಸಕರಿದ್ದಾರೆ, ಇವರೆಲ್ಲರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಯುಗಾದಿ ಮುನ್ನಾ ದಿನವೇ ಭೀಕರ ಅಪಘಾತ. ಟಾಟಾ ಏಸ್ ಲಾರಿ ಡಿಕ್ಕಿ, 15 ಮಂದಿ ಸ್ಥಳದಲ್ಲೇ ಸಾವು. ಚಿತ್ರದುರ್ಗದ ಹಿರಿಯೂರು ಬಳಿ ಭಾರೀ ದುರಂತ. ಬೇಕಾಬಿಟ್ಟಿ ಪಿಯುಸಿ ಪ್ರಶ್ನೆ ಪತ್ರಿಕೆ ಮಾರಾಟ. ಖದೀಮ್ ಉಪನ್ಯಾಸಕರಿಂದ ವಿದ್ಯಾರ್ಥಿಗಳಿಗೆ ಸಂಕಟ. ಮಕ್ಕಳ ಭವಿಷ್ಯದ ಜೊತೆ ಪಿಯು ಬೋರ್ಡ್ ಚೆಲ್ಲಾಟ. ವರಿಷ್ಠರು ಸೂಕ್ತ ನಿರ್ಧಾರ ಕೈಗೊಳ್ಳುವವರೆಗೂ ಶಿಸ್ತಿನಿಂದ ಇರಿ. ರವಿಶಂಕರ್ ಪ್ರಸಾದ್ ಖಡಕ್ ನುಡಿ. ರಾಜ್ಯದ ಮುಖಂಡರಿಗೆ ದೆಹಲಿಯಲ್ಲಿ ಶಿಸ್ತಿನ ಪಾಠ. ದೋಷ ಮುಕ್ತನಾದರೆ ಸಿಎಂ ಸ್ಥಾನದ ಭರವಸೆ ಕೊಟ್ಟಿದ್ರು. ಗಡ್ಕರಿ ಮಾತು ಉಳಿಸಿಕೊಳ್ಳುವ ವಿಶ್ವಾಸ ಇದೆ. ರಾಷ್ಟ್ರಾಧ್ಯಕ್ಷರ ಭೇಟಿಯ ಬಳಿಕ ಬಿಎಸ್ವೈ ಹೇಳಿಕೆ. ರಾಜ್ಯಸಭೆಗೆ ಕರ್ನಾಟಕದಿಂದ 4 ಜನ ಅವಿರೋಧ ಆಯ್ಕೆ. ಬಿಜೆಪಿಯಿಂದ 2, ಕಾಂಗ್ರೆಸ್ನಿಂದ 1. ಪಕ್ಷೇತರ ಅಭ್ಯರ್ಥಿ ರಾಜೀವ್ ಚಂದ್ರಶೇಖರ್ ಪುನರಾಯ್ಕೆ. ನಮ್ಮ ಸ್ಟುಡಿಯೋದಲ್ಲಿ ಗಣ್ಯ ಅತಿಥಿಗಳಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡೋದಕ್ಕೂ ಮೊದಲು ಒಟ್ಟಾರೆ ಏನು ನಡೀತಾ ಇದೆ, ಈ PU ಪತ್ರಿಕೆ ಯಾಕೆ ಈ ರೀತಿ ಲೀಕ್ ಆಗ್ತಾ, ಅದು ವಿಜ್ಞಾನ ವಿಭಾಗದ ಪ್ರಶ್ನೆ ಪತ್ರಿಕೆಗಳೇ ಲೀಕ್ ಆಗ್ತಾ ಇದೆ. ಗಣಿತಶಾಸ್ತ್ರ, ಭೌತಶಾಸ್ತ್ರ, ಹೀಗೆ ಇದರ ಹಿಂದೆ ಏನೇನೋ ಮಾಫಿಯಾಗಳಿದೆ ಅನ್ನೋ ಚರ್ಚೆಗಳು ಮಾಡ್ತಾರೆ. ಏನೇ ಮಾಫಿಯಾಗಳಿದ್ರೂ ಕೂಡ ಅವೆಲ್ಲವೂ ವಿದ್ಯಾರ್ಥಿಗಳ ಭವಿಷ್ಯದಿಂದ ದೂರ ಇರಬೇಕು. ಇದು ನಡೀತಾ ಇರೋದು ತಪ್ಪು. ಈ ಹಿಂದೆನೂ ಕೂಡ ಬಹಳಷ್ಟು ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದಿದ್ದು. ಇಲ್ಲಿಯವರೆಗೂ ಒಂದೇ ಒಂದು ಪ್ರಕರಣದಕ್ಕೆ ಸರ್ಕಾರ ಕ್ರಮ ಕೈಗೊಂಡ ನಿದರ್ಶನ ನಮ್ಮ ಮುಂದೆ ಇಲ್ಲ. ಈ ಬಾರಿ ಇದನ್ನು ನಾವು ಖಂಡಿಸ್ತೇವೆ. ಜೊತೆಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಅತಿಥಿಗಳ ಜೊತೆ ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಏನೆಲ್ಲ ನಡೀತು ಅನ್ನೋದನ್ನ ಒಂದು ಸಂಕ್ಷಿಪ್ತ ವರದಿಯನ್ನು ನೋಡಿ ಆನಂತರ ಚರ್ಚೆಯನ್ನು ಆರಂಭ ಮಾಡ್ತೀನಿ. $5,000 1 ಸಾರಿ, $10,000 2 ಸಾರಿ, $20,000 3 ಸಾರಿ. ಇದು ಯಾವುದೋ ಸ್ವತ್ತಿನ ಹರಾಜಿನ ಮಾತಲ್ಲ. PUC ಪ್ರಶ್ನೆ ಪತ್ರಿಕೆಗಳ ಬ್ಲ್ಯಾಕ್ ಮಾರ್ಕೆಟ್ ರೇಟು. ಮೊನ್ನೆಯಷ್ಟೇ PU ಪರೀಕ್ಷೆ ಗಣಿತ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಸುವರ್ಣ ನ್ಯೂಸ್ 24/7 ರಹಸ್ಯ ಕಾರ್ಯಾಚರಣೆಯಲ್ಲಿ ಇದರಲ್ಲಿ ಉಪನ್ಯಾಸಕರ ಪಾತ್ರವಿರೋದು ಬೆಳಕಿಗೆ ಬಂದಿತ್ತು. ಗಣಿತ ಪರೀಕ್ಷೆ ಮುಂದೂಡಲ್ಪಟ್ಟಿದೆ. ಆದರೆ PU ಮಂಡಳಿ ಇದರಿಂದ ಮಾತ್ರ ಎಚ್ಚೆತ್ತುಕೊಂಡಿಲ್ಲ ಅನ್ನೋದಕ್ಕೆ ಇವತ್ತಿನ ಭೌತಶಾಸ್ತ್ರ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದು ಸಾಕ್ಷಿ ನುಡಿತಾ ಇದೆ. ಕಾಳಸಂತೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಸಿಕ್ಕ ಸುದ್ದಿಯನ್ನ ಮಾಧ್ಯಮಗಳ ಮೂಲಕ ತಿಳಿದ PU ಬೋರ್ಡ್ ಭೌತಶಾಸ್ತ್ರ ಪರೀಕ್ಷೆಯನ್ನು ಮುಂದೂಡಿ ಕುಳಿತಿದೆ. ತುರ್ತು ಸಭೆ ಮಾಡಿ ಮಲ್ಲೇಶ್ವರಂ ಠಾಣೆಯಲ್ಲಿ ಕೇಸು ದಾಖಲಿಸಿದೆ. 14 ಉಪನ್ಯಾಸಕರನ್ನ ಸಸ್ಪೆಂಡ್ ಮಾಡಿದೆ. ಜೆರಾಕ್ಸ್ ಅಂಗಡಿಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಜೆರಾಕ್ಸ್ ಮಾಡಿಕೊಟ್ಟಿದ್ದ 2ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ 4 ಖಾಸಗಿ ಪದವಿ ಪೂರ್ವ ಕಾಲೇಜುಗಳ ಮಾನ್ಯತೆಯನ್ನ ರದ್ದು ಮಾಡಿದೆ. ಚಿಕ್ಕಬಳ್ಳಾಪುರದ ವೆಂಕಟಾದ್ರಿ ಪದವಿ ಪೂರ್ವ ಕಾಲೇಜು, ಚಿಂತಾಮಣಿಯ ರಾಯಲ್ ಪದವಿ ಪೂರ್ವ ಕಾಲೇಜು, ಕೋಲಾರದ ಪ್ರಗತಿ ಪದವಿ ಪೂರ್ವ ಕಾಲೇಜು ಮತ್ತು ಶಾಂತಿನಿಕೇತನ ಪದವಿ ಪೂರ್ವ ಕಾಲೇಜುಗಳ ಮಾನ್ಯತೆ ರದ್ದಾಗಿವೆ. ಸರ್ಕಾರ ಈ ಪ್ರಕರಣವನ್ನ CID ತನಿಖೆಗೆ ಒಪ್ಪಿಸಿದೆ. ಆತಂಕ, ಆಕ್ರೋಶಗೊಂಡ ಪೋಷಕರು ಪ್ರತಿಭಟನೆಗಿಳಿದಿದ್ದಾರೆ. PU ಬೋರ್ಡ್ನಿಂದ ಸೂಕ್ತ ಉತ್ತರ ಸಿಗ್ತಾ ಇಲ್ಲ. ವಿದ್ಯಾರ್ಥಿಗಳು ಮತ್ತು ಪೋಷಕರ ಪ್ರತಿಭಟನೆಗೆ ವಿದ್ಯಾರ್ಥಿ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ಕೈ ಜೋಡಿಸಿವೆ. ಮಾರ್ಕ್ಸ್ ಹಂಗೆ ತೆಗಿಬೇಕು ಅಂತ ಎಲ್ಲ ಓದ್ಕೊಂಡು ತುಂಬ ಹೋಪ್ಸಿಂದ ಬಂದಿರ್ತೀರಿ. ಇನ್ನು ಇವ್ರು ನೋಡ್ರಿ ಹಿಂಗೆ ಏನಕ್ಕೆ ಪೇಪರ್ ಲೀಕ್ ಮಾಡಬೇಕು, ಏನಕ್ಕೆ ಈ ಥರ ಪೋಸ್ಟ್ಪೋನ್ ಮಾಡಬೇಕು ಅಂತ ನಾನು ನಿಜ ಗೊತ್ತಾಗ್ತಾಯಿಲ್ಲ ನನಗೆ. ನಮಗೆ ಒಂಥರ ಮೈಂಡ್ ಫುಲ್ ಸೆಟ್ ಹೊರಟೋಗಿದೆ. ಈಗ ತಿರ್ಗಾ ಫಿಸಿಕ್ಸ್ ಪೇಪರ್ ಬೇರೆ ಲೀಕ್ ಆಗಿದೆ. ಹಿಂಗೆ ಆದರೆ ನಾವೇನು ಅಂದ್ಕೊಂಡಿದ್ವಿ, PUC ಎಕ್ಸಾಮ್ ಅಂದರೆ ಒಂಥರ ಫುಲ್ ಸೆಕ್ಯೂರ್ಡ್ ಆಗಿರುತ್ತೆ, ಕಷ್ಟ ಇರುತ್ತೆ ಅಂತ. ಬಟ್ ಪಬ್ಲಿಕ್ ಎಕ್ಸಾಮ್ಸೇ ಈ ಥರ ಆದರೆ ಇನ್ನು ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಸರ್. ಈ ರೀತಿ ಪದೇ ಆಗ್ತಾ ಇರೋದಕ್ಕೆ ಕಾರಣ ಏನು? ಒಂದು ಘಟನೆಯಾದ ನಂತರವೇ ಎಚ್ಚೆತ್ತುಕೊಳ್ಳಬೇಕಾದ PU ಮಂಡಳಿ ಏನು ಮಾಡ್ತಿದೆ? ಸೂಕ್ತ ಉತ್ತರವನ್ನು ಕೊಡದೆ ಆತಂಕಗೊಂಡಿರುವ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಡೋಂಟ್ ವರಿ ಅನ್ನೋ ಭರವಸೆಯನ್ನು ನೀಡದ PU ಬೋರ್ಡ್
ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಾ ಇದೆ. ಪರೀಕ್ಷೆ ಮುಗಿದಿಲ್ಲ, ಗೊಂದಲವೂ ಬಗೆಹರಿದಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಏನು ನಡೆದ